ಹಿಡಿಮುಂಡಿಗೆ ರೋಗ ಪ್ರತಿಯೊಬ್ಬ ರೈತರು ಯಾವುದೇ ಒಂದು ವಿಡಿಯೋ ಮಾಡಿದಾಗ ಕೇಳುವಂತಹ ಪ್ರಶ್ನೆ ಇದೇ ಆಗಿದೆ. ಹಾಗಾಗಿ ಈ ಒಂದು ತೋಟದಲ್ಲಿ ನಾವು ಗಮನಿಸಬಹುದು ಯಾವ ರೀತಿಯಾಗಿ ಈ ರೋಗದ ಲಕ್ಷಣವನ್ನು ಕಾಣುವಂತಹ ಗಿಡ ಇದಾಗಿದೆ. ಇದಕ್ಕೆ ಮೂಲ ಕಾರಣ ಏನಾಗುತ್ತೆ ಅಂತಂದರೆ ಯಾವುದೇ ಒಂದು ಗೊಬ್ಬರ ಕೊಟ್ಟಾಗ ಆ ಗೊಬ್ಬರ ಸರಿಯಾಗಿ ರೀತಿಯಲ್ಲಿ ಪೋಷಕಾಂಶ ಗಿಡ ಹೀರಿಕೊಳ್ಳದೇ ಇದ್ದಾಗ ಈ ಒಂದು ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಕೆರೆ ಮಣ್ಣು ಜಾಸ್ತಿ ಹೊಡೆಯೋದರಿಂದ ಅಥವಾ ನಾವು ಯಾವುದೇ ರೀತಿಯಾದ ಕಲ್ಟಿವೇಷನ್ ಅಥವಾ ನಮ್ಮ ಜಮೀನಲ್ಲಿ ಮಾಡಿದಾಗ ಸ್ಪೆಷಲಿ ರೋಟೋವೇಟರ್ ಮಣ್ಣು ಗಟ್ಟಿಯಾಗಿ ಪೋಷಕಾಂಶಗಳು ಸರಿಯಾದ ರೀತಿಯಾಗಿ ಹೀರಿಕೊಳ್ಳದೇ ಇದ್ದಾಗ ಈ ರೋಗ ಬರಲು ಕಾರಣವಾಗುತ್ತದೆ. ಇದನ್ನು ನಿಯಂತ್ರಣೆ ಮಾಡಲು ನಾವು ಏನು ಮಾಡಬೇಕಂತಂದರೆ ಸಾಯಿಲ್ ಅಪ್ಲಿಕೇಶನ್ ಆಗಿ ನಾವು ಸಾವಯವ ಗೊಬ್ಬರ ಕೊಡಬೇಕಾಗುತ್ತೆ. ಅದರ ಜೊತೆ ನಾವು ಜಿಪ್ಸಮ್ ಪ್ರತಿ ಒಂದು ಗಿಡಕ್ಕೆ 1 kg ಅಂತೆ ಕೊಡಬೇಕಾಗುತ್ತೆ. ಅದರ ಜೊತೆ ಜಿಂಕ್ EDTA 20 ಗ್ರಾಮು ಮತ್ತು ಬೋರಾನು 20 ಗ್ರಾಮು ಈ ರೀತಿಯ ಮಿಶ್ರಣ ಮಾಡಿ ಗೊಬ್ಬರ ಕೊಡೋದರಿಂದ ಈ ನಮ್ಮ ಮಣ್ಣು ಲೂಸ್ ಆಗಿ ಎಲ್ಲ ಪೋಷಕಾಂಶಗಳು ಗಿಡಗಳನ್ನು ಹೀರಿಕೊಂಡಾಗ ಉತ್ತಮ ರೀತಿಯಲ್ಲಿ ಬೆಳೆದು ಇಳುವರಿಗೆ ಸಹಾಯವಾಗುತ್ತದೆ. ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಸಹ ನೀವು ಕಮೆಂಟಲ್ಲಿ ತಿಳಿಸ್ಬೋದು. ಮತ್ತು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ.